ಐಸ್ ಕ್ರೀಮ್ ಅಂದ್ರೆ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ತುಂಬಾನೇ ಇಷ್ಟ ಆಗತ್ತೆ. ಸೊ ಹಾಗಾಗಿ ಮಾರ್ಕೆಟ್ಗೆ ಸಾಕಷ್ಟು ಫ್ಲೇವರ್ ಇರುವಂತಹ ಐಸ್ ಕ್ರೀಮ್ಗಳು ಬಂದಿವೆ. ಜೊತೆಗೆ ಅವರೇ ಬೇಳೆಯಿಂದ ಕೂಡ ಐಸ್ ಕ್ರೀಮ್ ಅನ್ನ ರೆಡಿ ಮಾಡ್ತಾರೆ. ಸೊ ನಿಜಕ್ಕೂ ಕೂಡ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಹಾಗಾದ್ರೆ ಹೇಗೆ ರೆಡಿ ಮಾಡ್ತಾರೆ? ಜೊತೆಗೆ ಈ ಒಂದು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಲ್ಲಿ ಏನು ಅವರೇ ಬೇಳೆ ಮೇಳ ನಡೀತಾ ಇದೆ. ಸೊ ಆ ಒಂದು ಮೇಳದಲ್ಲಿ ಕೂಡ ನೀವು ಬಂದ್ರೆ ಐಸ್ ಕ್ರೀಮ್ ಅನ್ನ ಸವಿಬಹುದು. ಜೊತೆಗೆ ಐಸ್ ಕ್ರೀಮ್ ಫ್ಲೇವರ್ಗೆ ಏನೆಲ್ಲ ಹಾಕ್ತಾರೆ, ಸೊ ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ವಾಸವಿ ಕ್ಯಾಂಡಿಮೆಂಟ್ಸ್ ನ ಓನರ್ ಆಗಿರುವಂತಹ ಸ್ವಾತಿ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಾನು ಆಲ್ರೆಡಿ ಫಸ್ಟ್ ಹೇಳ್ದೆ ಐಸ್ ಕ್ರೀಮ್ ಅಂದ್ರೆ ಎಲ್ರಿಗೂ ಇಷ್ಟ ಅಂತ. ತುಂಬಾ ಜನಕ್ಕೆ ನೀವು ಅವರೇ ಬೇಳೆ ಐಸ್ ಕ್ರೀಮ್ ಅಂದ ತಕ್ಷಣ ಯಾವುದೋ ಒಂದು ಐಸ್ ಕ್ರೀಮ್ ಫ್ಲೇವರ್ಗೆ ಮೇಲ್ಗಡೆನೋ ಅಥವಾ ಕಟ್ ಕಟ್ ಆಗಿನೋ ಅವರೇ ಬೇಳೆ ಹಾಕಿರ್ತೀರಾ ಅನ್ನೋ ಕಲ್ಪನೆ ಇರುತ್ತೆ. ಬಟ್ ಇದು ಹೇಗೆ ರೆಡಿ ಆಗತ್ತೆ? ಆ, ಅವರೆಬೇಳೆ ಐಸ್ ಕ್ರೀಮ್ ಅಂದರೆ ಇದು ನಾವು ವೆನಿಲಾ ಫ್ಲೇವರ್ಗೋ ಯಾವುದಕ್ಕೋ ಮಿಕ್ಸ್ ಮಾಡಲ್ಲ. ಸೊ ಅವರೆಬೇಳೆನ ಬೇಯಿಸಿದ ಬೇಳೆಗೆ ಹಾಲು ಮತ್ತು ಸಕ್ಕರೆ ಸಮೇತ ಇದು ಮಿಕ್ಸ್ಚರ್ ಡೌ ರೆಡಿ ಆಗುತ್ತೆ. ಸೊ ಅದರದ್ದೇ ಫುಲ್ ಐಸ್ ಕ್ರೀಮ್ ಇದು. ನೀವು ಟೇಸ್ಟ್ ಮಾಡಿದ್ರೆ ಆ ಸೊಗಡು ಅವರೆಕಾಳಿನ ಟೇಸ್ಟೇ ನಿಮಗೆ ಸಿಗೋದು, ಬೇರೆ ಯಾವ ಫ್ಲೇವರು ಬರೋದಿಲ್ಲ. ಸೊ ಪ್ಲಸ್ ನಿಮಗೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಗ್ರ್ಯಾನ್ಯೂಲ್ಸ್ ಆಗಿ ಸಿಗ್ಬೋದೇ ಹೊರತು ನೀವು ಎಕ್ಸ್ಟ್ರಾ ನಾವೇನು ಅಡಿಷನ್ ಮಾಡಿರಲ್ಲ. ಸೊ ಇದು ನಾವು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ಈ ಅವರೆಬೇಳೆ ಐಸ್ ಕ್ರೀಮ್ ಶುರು ಮಾಡಿ. ಸೊ ಪ್ರತಿ ವರ್ಷ ಜನ ತುಂಬ ಇಷ್ಟಪಟ್ಟು ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಸೊ ನಿಮಗೆ ಸ್ಟ್ರಾಬೆರಿ, ಚಾಕ್ಲೇಟ್, ವೆನಿಲಾ ಇದು ನಾರ್ಮಲ್ ಅಲ್ದಿರ ಅವರೆಬೇಳೆ ಐಸ್ ಕ್ರೀಮ್ ಹ್ಯಾಸ್ ಬಿಕಮ್ ವೆರಿ ಫೇಮಸ್. ಓಕೆ. ಜಸ್ಟ್ ಈ ತರ ಎಕ್ಸಿಬಿಷನ್ ಅಲ್ಲಿ ಮಾತ್ರ ಸಿಗತ್ತಾ ಹೇಗೆ? ಮೇಳಗಳಲ್ಲಿ ಸಿಗತ್ತಾ ಹೇಗೆ? ಅಥವಾ ರೆಗ್ಯುಲರ್ ಡೇಸ್ ಅಲ್ಲೂ ನಮಗೆ ಬೇಕು ಅಂದ್ರೆ ಏನ್ ಮಾಡ್ಬೇಕು? ರೆಗ್ಯುಲರ್ ಡೇಸಲ್ಲಿ ಇದೆಲ್ಲ ಮಾಡೋದಿಲ್ಲ. ನಾವು ಅವರೆಬೇಳೆ ಮೇಳ ಮಾಡಿದಾಗ ಮಾತ್ರನೇ ಇದು. ಕೆಲವೊಂದು ಐಟಮ್ಸು ದೋಸೆ ಆಗಲಿ ಅಥವಾ ವಡೆ ಆಗಲಿ ಅಥವಾ ಜಿಲೇಬಿ ಆಗಲಿ ಇಂಥದ್ದು ಮಾತ್ರ ಸಿಗುತ್ತೆ ರೆಗ್ಯುಲರ್ ಡೇಸಲ್ಲೂ ಸಹ. ವಿ ವಿ ಪುರಂ ತಿಂಡಿ ಬೀದಿಯಲ್ಲಿ ನಮ್ಮ ಅಂಗಡಿ ಎಲ್ಲ ಇರುತ್ತೆ, ನೋಡಿರ್ತೀರ. ಬಟ್ ಇದು ಮೇಳಕ್ಕೋಸ್ಕರ ಅಂತ ಮಾಡೋ ಡಿಶಸ್ ಮಾತ್ರ. ಸೊ ಅದು ಸೀಸನ್ ಟೈಮಲ್ಲಿ ಮಾತ್ರ ಮಾಡ್ತೀವಿ, ಬೇರೆ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಓಕೆ. ಫಸ್ಟ್ ಇದನ್ನ ಶುರು ಮಾಡುವಾಗ ಮಾಡಬಹುದು ಅಂತ ಅನ್ಸಿತ್ತಾ ಹೇಗೆ? ಜೊತೆಗೆ ಈಗ ಒನ್ಸ್ ನೀವು ರೆಡಿ ಮಾಡ್ತಿರಲ್ಲ, ಎಷ್ಟು ದಿನಗಳ ಕಾಲ ಇಟ್ಕೊಬಹುದು? ಅಥವಾ ಇಲ್ಲೇ ಯಾರಾದ್ರೂ ಒಂದ್ ಪ್ಯಾಕ್ ಅನ್ನ ತಗೊಂಡು ಹೋದ್ರೆ ಸೇಮ್ ನಾರ್ಮಲ್ ಆಗಿ ನಾವು ಐಸ್ ಕ್ರೀಮ್ ಇಟ್ಕೊಳ್ಳೋ ಅಷ್ಟು ದಿನಾನೇ ಇಟ್ಕೊಬಹುದಾ ಹೇಗೆ? ಹೌದು, ನಾವು ಯೂಶಲಿ ಸ್ಟಾಕ್ ಮಾಡೋದಿಲ್ಲ ನಾವು. ಬಿಕಾಸ್ ಏನಂದರೆ ನಾವು ಎವ್ರಿ ಡೇ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಈ ಮೇಳದಲ್ಲೇ ಮುಗಿಸ್ಬಿಡ್ತೀವಿ. ಸೊ ಶೆಲ್ಫ್ ಲೈಫ್ ನಾರ್ಮಲ್ ಐಸ್ ಕ್ರೀಮ್ ಹೆಂಗಿರುತ್ತೋ ಹಾಗೆ ಇರುತ್ತೆ. ಆಲ್ಮೋಸ್ಟ್ 6 ಮಂತ್ಸ್ ತನಕ ಶೆಲ್ಫ್ ಲೈಫ್ ಇರುತ್ತೆ. ಓಕೆ. ಈಗ ಪ್ರೈಸ್ ವಿಚಾರಕ್ಕೆ ಬಂದ್ರೆ ನಾರ್ಮಲ್ ಐಸ್ ಕ್ರೀಮ್ ಪ್ರೈಸ್ಗೂ ಇದಕ್ಕೂ ಸೇಮ್ ಇರುತ್ತಾ ಅಥವಾ ಸ್ವಲ್ಪ ಏನಾದ್ರೂ ಜಾಸ್ತಿ ಇರುತ್ತಾ ಹೇಗೆ? ಆಲ್ಮೋಸ್ಟ್ ಸೇಮ್ ಪ್ರೈಸ್ ಮೇಡಮ್. ನಾವು ಇವಾಗ ಇಲ್ಲಿ ಸೇಲ್ ಮಾಡ್ತಾ ಇರೋದು 1 ಕಪ್ ಬಂದು 30 rupees. ಸೊ ವಿಚ್ ಇಸ್ ನಾರ್ಮಲ್. ಎಲ್ಲ ಕಡೆ ಒಂದು ಸ್ಕೂಪ್, ಇಟ್ ಡಿಪೆಂಡ್ಸ್ ಆನ್ ಬ್ರ್ಯಾಂಡ್. ಬಟ್ ನಾವು ಒಂದು 30 rupees, ದಟ್ ಇಸ್ ಬೇಸಿಕ್ ಚಾರ್ಜಸ್. ಪ್ರೆಸೆಂಟ್ ಏನು ಈ ಮೇಳ ನಡೀತಾ ಇದೆ, ಹೇಗಿದೆ ಡಿಮ್ಯಾಂಡ್? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಆ, ಜಾಗ ಜಾಸ್ತಿ ತೊಗೊಂಡ್ವಿ ಆ್ಯಂಡ್ ಫುಲ್ ಗ್ರೌಂಡ್ ಆಕ್ಯುಪೈ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಇಯರ್ ಬರೀ ನಮಗೆ ಕ್ವಾರ್ಟರ್ ಮಾತ್ರ ಕೊಟ್ಟಿದ್ರು, ಜಾಗ ಸಾಲಿಲ್ಲ. ಆಮೇಲೆ ನಾವು ತುಂಬ ಮಿಸ್ಟೇಕ್ಸ್ ಇತ್ತು ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಈ ವರ್ಷ ತುಂಬ ಕ್ಲೀನಾಗಿ ಪ್ಲ್ಯಾನ್ ಮಾಡಿದ್ದೀವಿ. ತುಂಬ ಜನ ಬಂದಿದ್ದು. ಸ್ಯಾಟರ್ಡೆ ಸಂಡೇ ಅಂತೂ ಜಾಮ್ ಪ್ಯಾಕ್ಡ್ ಆಗಿತ್ತು. ಬಟ್ ಏನಂದರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದು 10 ನಿಮಿಷ ಬಿಸಿ ನಿಮಗೆ ಎಲ್ಲರಿಗೂ ಸಿಗ್ತಾ ಇದೆ. ಸೊ ಅಷ್ಟು ಪೇಷನ್ಸ್ ಜನ ಇಟ್ಕೊಂಡ್ರೆ. ಆ್ಯಂಡ್ ಒಂದು ಪ್ರಾಬ್ಲಮ್ ಬಂದು ಪೇಮೆಂಟ್ ಇಶ್ಯೂಸು ಬಿಕಾಸ್ ಆಫ್ ನೆಟ್ವರ್ಕ್. ಅದೊಂದಕ್ಕೆ ಡಿಲೇ ಆಗ್ತಾ ಇದೆ ಹೊರ್ತು. ಬಟ್ ಎಲ್ಲ ಫುಡ್ ಎಲ್ಲ ಆನ್ ಟೈಮ್ ರೆಡಿ ಆಗ್ತಾ ಇದೆ. ಯಾರನ್ನೂ ಜಾಸ್ತಿ ನಿಂತ್ಕೋತಾ ಇಲ್ಲ ಕ್ಯೂ ಅಲ್ಲಿ. ಪ್ಲಸ್ ಇಲ್ಲಿ VIP ಸೆಕ್ಷನ್ ಅಂತ ಮಾಡಿದ್ದೀವಿ. ಸೀನಿಯರ್ ಸಿಟಿಸನ್ಸ್ಗೆ, ಪ್ರೆಗ್ನೆಂಟ್ ಲೇಡೀಸ್ಗೆ ಇಲ್ಲಿ ಫ್ರೀ ಎಂಟ್ರಿ ಇರುತ್ತೆ. ಸೊ ಅವ್ರು ಬಂದು ಕುತ್ಕೊಂಡು ಎಂಜಾಯ್ ಮಾಡಲಿ ಅನ್ನೋ ಕಾರಣಕ್ಕೆ ಈ ಸೆಕ್ಷನ್ ಮಾಡಿದ್ದೀವಿ. ನಾರ್ಮಲ್ ಸೆಕ್ಷನು ಇದೆ, ಎಲ್ಲ ಡಬಲ್ ಆಲ್ಮೋಸ್ಟ್ ಟ್ರಿಬಲ್ ದ ಕೌಂಟರ್ಸ್ ಎಲ್ಲ ಮಾಡಿದ್ದೀವಿ. ಪ್ಲಸ್ ಕಿಡ್ಸ್ಗೆ ಪ್ಲೇ ಏರಿಯಾ ಇದೆ ಮತ್ತು ಶಾಪಿಂಗ್ ಪ್ಲೇಸ್ ಇದೆ. ಸೊ ಒಂದು ಎಂಟೈರ್ ಡೇ ಔಟ್ ಬೆಂಗಳೂರು ಅವ್ರಿಗೆ ಆಗಲಿ ಅಂತ ಈ ಅವರೇ ಮೇಳನ ದೊಡ್ಡದಾಗಿ ಮಾಡಿದ್ದೀವಿ ಈ ವರ್ಷ. ಓಕೆ. ಈ ಅವರೇ ಮೇಳದಲ್ಲಿ ಈ ಐಸ್ ಕ್ರೀಮ್ ಏನಿದೆ, ಟೇಸ್ಟ್ ಮಾಡಿದವರು ನಮ್ಗೆ ರೆಗ್ಯುಲರ್ ಆಗು ಇದನ್ನ ನೀವು ಕೊಡಿ ಅಂತ ಏನಾದ್ರೂ ಡಿಮ್ಯಾಂಡ್ ಮಾಡ್ತಿದಾರಾ ಹೇಗೆ? ರೆಗ್ಯುಲರ್ ಆಗಿ ತುಂಬ ಬೇಡಿಕೆ ಬರುತ್ತೆ. ಅಂದರೆ ನಮ್ಮ ಇಲ್ಲಿ ಯಾವುದು ಕಾಂಟ್ಯಾಕ್ಟ್ ನಂಬರ್ಸ್ ಇಲ್ಲ ಅಂತ. ಸೊ ನಮ್ಮ ಮೇನ್ ಶಾಪಿಗೆ ತುಂಬ ಕಾಂಟ್ಯಾಕ್ಟ್ಸ್ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಮತ್ತು ಕೇಳ್ತಿದ್ದಾರೆ ಆರ್ಡರ್ ಪ್ಲೇಸ್ ಮಾಡಬೇಕಂದ್ರೆ ಹೆಂಗೆ, ನಮಗೆ ಲಿಸ್ಟ್ ಕಳಿಸಿ ಆನ್ಲೈನ್ ಡೆಲಿವರಿ ಕೊಡ್ತೀರಾ ಅದು ಇದು ಅಂತ. ಬಟ್ ಆ ಪ್ರಾಸೆಸ್ ಇನ್ನೂ ಇಲ್ಲ. ವಿ ಆರ್ ಸ್ಟಿಲ್ ಫಿಗರಿಂಗ್ ಔಟ್. ಓಕೆ. ಇನ್ನು ಜಾಮೂನ್ ವಿಚಾರಕ್ಕೆ ಬಂದ್ರೆ ಜಾಮೂನ್ ಕೂಡ ಎಲ್ರಿಗೂ ಇಷ್ಟ ಆಗತ್ತೆ. ಸೊ ಹೇಗೆ ನೀವು ಆಡ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸೊ ಬೇಸಿಕ್ಲಿ ಏನಂದರೆ ಕೆಲವೊಂದು ಡಿಶಸ್ಗೆ ಹಿತ್ಕಿನ ಬೇಳೆ ಆ್ಯಡ್ ಮಾಡ್ಬೋದು, ಕೆಲವೊಂದು ಡಿಶಸ್ಗೆ ಅವರೇ ಕಾಳು ಆ್ಯಡ್ ಮಾಡಬೇಕು. ಸೊ ಯಾವ ಡಿಶ್ಗೆ ಏನು ಆ್ಯಡ್ ಮಾಡ್ಬೋದು ಅನ್ನೋದು ನಾವು R&D ಮಾಡೋದೇ ಗೊತ್ತಾಗೋದು. ಸೊ ಇದಕ್ಕೆ ಖೋವಾದಲ್ಲೇ ಮಾಡಬೇಕು ಜಾಮೂನ್ನ. ಸೊ ನಾವು ಅದನ್ನು ಚೇಂಜ್ ಮಾಡೋದಕ್ಕಾಗಲ್ಲ. ಬಟ್ ಅವರೆಕಾಳು ಫ್ಲೇವರ್ ಬೇಕಂದಾಗ ಹಿತ್ಕಿನ ಬೇಳೆನ ಬೇಯಿಸಿ ಆ ಖೋವಕ್ಕೆ ಮಿಕ್ಸ್ ಮಾಡಿ
ಇದು ಮಾಡ್ತಾರೆ. ಆ್ಯಂಡ್ ಮಧ್ಯದಲ್ಲಿ ಸಹ ಈ ಫ್ರೈ ಮಾಡಿರೋ ಹಿತ್ಕಿನ ಬೇಳೆನ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾರೆ. ನಿಮಗೆ ಪಿಸ್ತಾ ಆ ಥರ ನಟ್ಸ್ ಸಿಗುತ್ತಲ್ಲ, ಆ ಥರ ಸಹ ಸಿಗುತ್ತೆ. ಬಟ್ ಆ್ಯಂಡ್ ಈ ಪೇಸ್ಟ್ ಮಾಡಿರ್ತೀವಲ್ಲ, ಸೊ ಅವರೇ ಬೇಳೆ ಟೇಸ್ಟು ಸಹ ಸಿಗುತ್ತೆ. ಅಂದ್ರೆ ಫಸ್ಟ್ ಟೈಮ್ ಇದನ್ನ ಮಾಡಿದಾಗ ಅದನ್ನ ಟೇಸ್ಟ್ ಮಾಡಿದಾಗ ಹೇಗ್ ಅನ್ನಿಸ್ತು? ಯಾಕಂದ್ರೆ ಹೀಗೂ ಮಾಡಬಹುದಾ ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಫಸ್ಟ್ ಟೈಮ್ ಮಾಡಿದಾಗ ಹೇಗ್ ಅನ್ನಿಸ್ತು? ಏನಂದರೆ ಸ್ಟಾರ್ಟಿಂಗಲ್ಲಿ ಒಂದು ಸತಿ ಮಾಡಿದ ತಕ್ಷಣ ಗೊತ್ತಾಗಲ್ಲ. ಸೊ ಪ್ರತಿ ಸತಿ ನಾವು ತುಂಬ ರಿಸರ್ಚ್ ಮಾಡ್ತೀವಿ, R&D ಮಾಡ್ತೀವಿ. ಒಂದು ಸತಿ ಆ ಬೇಳೆಯಲ್ಲಿ, ಒಂದು ಸತಿ ಈ ಬೇಳೆಯಲ್ಲಿ, ಪ್ಲಸ್ ರೇಷಿಯೋಸ್ ಡಿಫರ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಟೇಸ್ಟ್ ಮಾಡಿ 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 ಒಂದು ಲೆವೆಲ್ಗೆ ಓಕೆ ಇದು ಚೆನ್ನಾಗಿದೆ ಅಂತ ಬಂದಾಗ ಮಾತ್ರ, ಆಮೇಲೆ ನಾವು ಕೆಲವೊಬ್ಬರಿಗೆ ನಮ್ಮ ಜನರಲ್ ಕಸ್ಟಮರ್ಗೆ ಅವರ ರೋಡಲ್ಲಿ ಯಾರಿಗಾದ್ರೂ ಟೇಸ್ಟ್ ಕೊಟ್ಟು ಅವ್ರ ಒಪಿನಿಯನ್ನು ಫೀಡ್ಬ್ಯಾಕು ತೊಗೊಂಡು ಅದ್ರ ಪ್ರಕಾರ ನಡೀತೀವಿ. ಹಾಗಾದ್ರೆ ಈ ಒಂದು ಐಸ್ ಕ್ರೀಮ್ ಅನ್ನ ಸವಿಯೋದಕ್ಕೆ ಇನ್ನೂ 1 ವರ್ಷ ಕಾಯ್ಬೇಕಾ? ಅಂದ್ರೆ ನೆಕ್ಸ್ಟ್ ಮೇಳಕ್ಕೆ ನಾವು ಮತ್ತೆ ಟೇಸ್ಟ್ ಮಾಡೋದಾ ಹೇಗೆ? ಹೌದು, ನಾವು ನಾರ್ಮಲಿ ಇದೊಂದು ಮೇಳದಲ್ಲಿ ಮಾತ್ರ ಮಾಡ್ತೀವಿ. ಸೊ ಬೇರೆ ಏರಿಯಾದಲ್ಲಿ ಏನಾದರೂ ಮಾಡಿದ್ರೆ ಅಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಬರೋ ವರ್ಷ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೀವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಜನ ಏನು ಈ ಮೇಳಕ್ಕೆ ಬರ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಐಸ್ ಕ್ರೀಮ್ ಅನ್ನ ಸವಿತಾ ಇದ್ದಾರೆ. ಜೊತೆಗೆ ಗಮನಿಸ್ಬೋದು, ಏನು ಕಾಸ್ಟ್ಲಿ ಕೂಡ ಇಲ್ಲ. ನಾರ್ಮಲ್ ಆಗಿ ಬೇರೆ ಐಸ್ ಕ್ರೀಮ್ ಎಲ್ಲ ಯಾವ ಪ್ರೈಸ್ಗೆ ಸಿಗುತ್ತೋ ಅದೇ ಪ್ರೈಸ್ಗೆ ಈ ಒಂದು ಕಪ್ಗೆ 30 ರುಪೀಸ್ ಇದೆ. ಸೊ ಯಾರೆಲ್ಲ ಈ ಒಂದು ಮೇಳಕ್ಕೆ ಬರ್ತಿದಾರೋ ಅವರೆಲ್ಲರೂ ಕೂಡ ಇದನ್ನ ಟೇಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನು ನೀವು ಜಾಮೂನನ್ನ ಕೂಡ ಗಮನಿಸ್ಬೋದು. ಸೊ ಇದಕ್ಕೂ ಕೂಡ ಅವರೇ ಬೇಳೆಯನ್ನ ಆಡ್ ಮಾಡಲಾಗಿದೆ. ಸೊ ಇದೆರಡೂ ಕೂಡ ತುಂಬಾನೇ ಟೇಸ್ಟ್ ಆಗಿದೆ. ಸೊ ಇವತ್ತು ಏನು ನಾಳೆ ಒಂದು ದಿನ ಈ ಒಂದು ಮೇಳ ನಡೆಯುತ್ತೆ. ಸೊ ಹಾಗಾಗಿ ನೀವು ಒಂದು ಸ್ವೀಟ್ ಇರ್ಬೋದು, ಐಸ್ ಕ್ರೀಮ್ಗಳನ್ನ ಟೇಸ್ಟ್ ಮಾಡಬೇಕು ಅಂದ್ರೆ ಸೊ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ ಬರಬೇಕಾಗತ್ತೆ. ಇನ್ ಕೇಸ್ ನೀವು ಇಲ್ಲಿ ಟೇಸ್ಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಯಾವಾಗಾದ್ರೂ ಮೇಳ ಆರ್ಗನೈಸ್ ಆಗೋವರೆಗೆ ಅಥವಾ ಇನ್ನೊಂದು ವರ್ಷಗಳ ಕಾಲ ಕಾಯ್ಬೇಕಾಗತ್ತೆ. ಜೊತೆಗೆ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಒಂದ್ ಕಡೆ ಮಳೆ ಮೋಡ ಇದೆ, ತುಂತುರು ಮಳೆ ಕೂಡ ಬೀಳ್ತಾ ಇದೆ. ಸೊ ಆದ್ರೂ ಕೂಡ ಜನಸಂಖ್ಯೆ ಮಾತ್ರ ಹೆಚ್ಚಿದೆ. ಜೊತೆಗೆ ಇನ್ನು ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ಪ್ರೆಗ್ನೆಂಟ್ ವುಮೆನ್ಸ್ ಇರ್ಬೋದು, ಅಂತವರಿಗಾಗಿ ಪ್ರತ್ಯೇಕವಾದಂತಹ ಕೌಂಟರ್ ಅನ್ನ ಮಾಡಲಾಗಿದೆ. ಸೊ ಇಲ್ಲಿ ಆಸನದ ವ್ಯವಸ್ಥೆ ಕೂಡ ಇದೆ. ಅಷ್ಟೇ ಅಲ್ಲದೆ ಇನ್ನು ಕೆಲವರು ಆರಾಮಾಗಿ ಕುತ್ಕೊಂಡು ತಿನ್ಬೇಕು ಅಂದ್ರೆ ಸೊ ಅವರು ಬುಕ್ ಮೈ ಶೋದಲ್ಲಿ ಬುಕ್ ಮಾಡ್ಕೊಂಡು ಕೂಡ ಇಲ್ಲಿಗೆ ಬರ್ಬೋದು. ಅಂದ್ರೆ ಸಾರ್ವಜನಿಕರಿಗೆ ಅಂದ್ರೆ ಪಬ್ಲಿಕ್ಕಿಗೆ ಅಂತ ಒಂದು ಕೌಂಟರ್ ಇದೆ. ಜೊತೆಗೆ ಸೀನಿಯರ್ ಸಿಟಿಸನ್, ಪ್ರೆಗ್ನೆಂಟ್ ವುಮೆನ್ ಅಥವಾ ಏನಾದ್ರೂ ಸಮಸ್ಯೆಯಿಂದ ಬಳಲ್ತಾ ಇರೋರ್ಗೋಸ್ಕರ ಇನ್ನೊಂದು ಕೌಂಟರ್ ಇದೆ. ಸೊ ಹಾಗಾಗಿ ನೀವು ಏನಾದ್ರೂ ಈ ಒಂದು ಅವರೇ ಬೇಳೆಯ ಐಸ್ ಕ್ರೀಮ್ ಅನ್ನ ತಿನ್ಬೇಕು ಅಂದ್ರೆ ಈ ಒಂದು ಮೇಳಕ್ಕೆ ವಿಸಿಟ್ ಮಾಡ್ಬೋದು. ಅಥವಾ ಇನ್ನೊಂದು ವರ್ಷ ಕಾಯ್ಬೇಕಾಗತ್ತೆ, ಯಾಕಂದ್ರೆ ಈ ಒಂದು ಮೇಳ ಆರ್ಗನೈಸ್ ಆಗೋವರೆಗೂ. ಟೇಸ್ಟ್ ಕೂಡ ಸೂಪರ್ ಆಗಿದೆ. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.